ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಕನ್ನಡಿಗರು ಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರ ಆಕ್ರೋಶಕ್ಕೆ ಥಗ್ ಲೈಫ್ ಚಿತ್ರತಂಡ ಇದೀಗ ಕಂಗಾಲಾಗಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕ್ರಮವನ್ನ ಪ್ರಶ್ನಿಸಿ ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಿನಿಮಾದ ಸಹ ನಿರ್ಮಾಪಕ ರಾಜ್ ಕಮಲ್. ಸಿನಿಮಾ ರಿಲೀಸ್ಗೆ ಸಿಬಿಎಫ್ಸಿ ಇಂದ ಪ್ರಮಾಣ ಪತ್ರ ಪಡೆದಿದ್ದೀವಿ. ಆದರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಬಂಧವನ್ನ ವಿಧಿಸಿದೆ. ಚಿತ್ರ ಪ್ರದರ್ಶನ ಮಾಡುವ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ತಾ ಇದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವ ಹೇಳಿಕೆಗೂ ಈ ಚಿತ್ರಕ್ಕೂ ಸಂಬಂಧ ಇಲ್ಲ. ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಕಮಲ್ ಸ್ಪಷ್ಟಪಡಿಸಿದ್ದಾರೆ. 300 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಸಿನಿಮಾವನ್ನ ರೆಡಿ ಮಾಡಿದ್ದೀವಿ ನಾವು. ಚಿತ್ರ ಪ್ರದರ್ಶನಕ್ಕೆ ವಿಧಿಸಿರುವ ನಿರ್ಬಂಧವನ್ನ ರದ್ದುಪಡಿಸಬೇಕು. ಚಿತ್ರ ಬಿಡುಗಡೆಯಾಗುವ ಚಿತ್ರಮಂದಿರಗಳಿಗೆ ಭದ್ರತೆ ಒದಗಿಸಬೇಕು. ನಟರು ಮತ್ತು ನಿರ್ಮಾಪಕರು ಹಾಗೆ ವಿತರಕರು ಮತ್ತು ಪ್ರೇಕ್ಷಕರಿಗೆ ಭದ್ರತೆಯನ್ನು ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಓಕೆ, ಇದೀಗ ಈ ಥಗ್ ಲೈಫ್ ಸಿನಿಮಾದ ಹೀರೋ ಕಮಲ್ ಹಾಸನ್ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಚಲನಚಿತ್ರ ಮಂಡಳಿಯು ಕೂಡ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿತ್ತು. ಪ್ರದರ್ಶನ ಮಾಡುತ್ತಾ ಅಥವಾ ಇಲ್ವಾ ಚಿತ್ರವನ್ನ ಬ್ಯಾನ್ ಮಾಡ್ತಾರ ಅನ್ನುವ ಚರ್ಚೆಯ ನಡುವೆ ಈ ಸಿನಿಮಾ ಟೀಮ್ ಇದೀಗ ಕಾನೂನು ಸಮರಕ್ಕೆ ಮುಂದಾಗ್ತಾ ಇದೆ. ಆ ಸಿನಿಮಾದ ಸಹ ನಿರ್ಮಾಪಕ ರಾಜ್ ಕಮಲ್ ಫಿಲ್ಮ್ಸ್ನಿಂದ ಒಂದು ಅರ್ಜಿ ಹೋಗಿದೆ ಹೈಕೋರ್ಟ್ಗೆ. ಏನಂತ ನೋಡಿ, ಚಿತ್ರ ಪ್ರದರ್ಶನ ಮಾಡುವ ಮೂಲಭೂತ ಹಕ್ಕನ್ನೇ ಇವ್ರು ಕಸಿದುಕೊಳ್ತಾ ಇದ್ದಾರೆ. ಸಿನಿಮಾ ರಿಲೀಸ್ಗೆ ನಾವು ಆಲ್ರೆಡಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಸಿಬಿಎಫ್ಸಿ ಇಂದ ಪ್ರಮಾಣ ಪತ್ರ ಪಡಬೇಕು, ಅದನ್ನು ಪಡೆದಿದ್ದೀವಿ. ಅವರೊಂದು ಹೇಳಿಕೆ ಕೊಟ್ಟರು ಅಂತ ಹೇಳಿಕೆಯನ್ನು ತಿರುಚಿ ಅದಕ್ಕೂ ಈ ಸಿನಿಮಾಗೂ ಸಂಬಂಧ ಇಲ್ಲ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವ ಹೇಳಿಕೆಗೂ ಈ ಚಿತ್ರಕ್ಕೂ ಸಂಬಂಧ ಇಲ್ಲ. ಅಂದರೆ ಅವರ ಸ್ಟೇಟ್ಮೆಂಟ್ಗೂ ಸಿನಿಮಾಗೂ ಸಂಬಂಧ ಇಲ್ಲ. ನೀವು ಬೇಕಾಬಿಟ್ಟು ನಿರ್ಧಾರ ಮಾಡೋಕೆ ಬಿಡಬೇಡಿ ದಯವಿಟ್ಟು. 300 ಕೋಟಿ ರೂಪಾಯಿ ಸ್ವಾಮಿ ಹಾಕಿರೋದು ಸಿನಿಮಾಕ್ಕೆ. 300 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಸಿನಿಮಾ ರೆಡಿ ಮಾಡಿದ್ದೀವಿ ನಾವು. ಚಿತ್ರ ಪ್ರದರ್ಶನಕ್ಕೆ ವಿಧಿಸಿರುವ ನಿರ್ಬಂಧವನ್ನು ಈ ಕೂಡಲೇ ರದ್ದುಪಡಿಸಬೇಕು. ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ನಿಮಗೆ. ಚಿತ್ರ ಬಿಡುಗಡೆಯಾಗುವ ಚಿತ್ರಮಂದಿರಗಳಿಗೆ ಭದ್ರತೆ ಒದಗಿಸಬೇಕು. ನಟರು, ನಿರ್ಮಾಪಕರು, ವಿತರಕರು, ಪ್ರೇಕ್ಷಕರಿಗೆ ಭದ್ರತೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿ ಇದೀಗ ಸಿನಿಮಾದ ಸಹ ನಿರ್ಮಾಪಕ ರಾಜ್ ಕಮಲ್ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದ್ದಾರೆ. ವಿಚಾರಣೆ ಹೇಗಾಗುತ್ತೆ, ಏನಾಗುತ್ತೆ, ನಿರ್ಧಾರ ಏನು ತಗೊಳ್ತಾರೆ. ಈಗ ಮತ್ತೊಂದು ಚರ್ಚೆ ಆಗ್ತಾ ಇತ್ತು, ಬ್ಯಾನ್ ಅನ್ನುವ ಪದವನ್ನು ಬಳಸುವ ಹಾಗಿಲ್ಲ ಅಂತ. ಅಂದರೆ ಆ ರೈಟ್ಸ್ ಆಯಾ ರಾಜ್ಯಗಳಿಗೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಹಾಗಾದರೆ ಮುಂದಿರುವಂತಹ ನಿರ್ಧಾರ ಏನು? ನಾವೇ ಸ್ವತಃ ನಿರ್ಧಾರ ತಗೊಂಡ್ರೆ ಆಯಿತು, ಹೋಗೋದೇ ಇಲ್ಲ ಸಿನಿಮಾ ರಿಲೀಸ್ ಆದರೂ ಅಂತ, ಮುಗೀತು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಈ ಅರ್ಜಿ ವಿಚಾರಣೆಗೆ ಯಾವಾಗ ಬರುತ್ತೆ ಅಜಯ್? ಈಗಲೂ ಕೂಡ ಕೋರ್ಟ್ ಅಲ್ಲಿ ಇದೆ, ವಾದ ಪ್ರತಿವಾದ ಕೂಡ ಆಲಿಸ್ತಾ ಇದ್ದಾರೆ. ಆದ್ರೆ ಕಮಲ್ ಹಾಸನ್ ನಟನೆ ಥಗ್ ಲೈಫ್ ಸಿನಿಮಾಗೆ, ಯಾಕಂದ್ರೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಸಾಕಷ್ಟು ಒಂದು ಆಕ್ರೋಶದ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಕನ್ನಡ ಅಭಿಮಾನಿಗಳು ಕೂಡ ಅವರ ವಿರುದ್ಧವಾಗಿ ಅವರು ರಿಲೀಸ್ ಆಗುವಂತ ಅವರ ಸಿನಿಮಾ ಥಗ್ ಲೈಫ್ ಏನಿದೆ ಆ ಸಿನಿಮಾವನ್ನ ರಿಲೀಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಇಡೀ ಕರ್ನಾಟಕದಂತೆ ಅವರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತದೆ. ಹೀಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಏನು ಒಂದು ಆದೇಶ ಹೊರಡಿಸಿತ್ತು, ಅದಕ್ಕೆ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಸಿನಿಮಾದ ಸಹ ನಿರ್ಮಾಪಕ ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಅರ್ಜಿಯನ್ನ ಈಗ ಹಾಕೊಂಡಿದೆ. ಚಿತ್ರ ಬಿಡುಗಡೆಗೆ ಸಿಬಿಎಫ್ಸಿ ಇಂದ ಪ್ರಮಾಣ ಪತ್ರ ಕೂಡ ಪಡಲಾಗಿದೆ. ಆದ್ರೆ ವಾಣಿಜ್ಯ ಮಂಡಳಿ ನಿರ್ಬಂಧವನ್ನ ವಿಧಿಸಿದೆ ಅಂತ ಹೇಳಿ ಹೈಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು. ಚಿತ್ರ ಪ್ರದರ್ಶನ ಮಾಡುವ ಮೂಲಕ ಮೂಲಭೂತ ಹಕ್ಕನ್ನ ಕಸಿದುಕೊಳ್ಳುವಂತ ಯತ್ನವನ್ನ ಒಂದ್ ಕಡೆ ಮಾಡ್ತಾ ಇದೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಹೇಳಿಕೆಗೂ ಚಿತ್ರಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಹೇಳಿಕೆನ ತಪ್ಪಾಗಿ ಆಗಿದೆ ಅಂತ ಹೇಳಿ ಕಮಲ್ ಹಾಸನ್ ಕೂಡ ಒಂದು ಸ್ಪಷ್ಟೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಸಿನಿಮಾಗೆ ಸಾಕಷ್ಟು 300 ಕೋಟಿಗೂ ಅಧಿಕ ವೆಚ್ಚವನ್ನ ಮಾಡಿ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಸಹ ಕಲಾವಿದರು ಇದ್ದಾರೆ. ಇದಕ್ಕೆ ಕಷ್ಟಪಟ್ಟಂತ ಅನೇಕರು ಕಲಾವಿದರು ಇದ್ರು ಕೂಡ ಅವ್ರಿಗೆಲ್ಲ ನಷ್ಟದ ಹೊರೆ ಬೀಳುತ್ತೆ. ಹೀಗಾಗಿ ಚಿತ್ರ ಬಿಡುಗಡೆಗೆ ಚಿತ್ರಮಂದಿರಗಳಿಗೆ ಕೆಲವೊಂದಷ್ಟು ಭದ್ರತೆಯನ್ನ ಒದಗಿಸಬೇಕು. ನಟರು, ನಿರ್ಮಾಪಕರು ಸೇರಿದಂತೆ ಎಲ್ಲರಿಗೂ ಕೂಡ, ಅಂದ್ರೆ ಸಿನಿಮಾ ನೋಡಕ್ಕೆ ಬರುವ ಜನಗಳಿಗೂ ಕೂಡ ಭದ್ರತೆಯನ್ನು ವಹಿಸಬೇಕು. ಜೊತೆಗೆ ಪೊಲೀಸ್ ಇಲಾಖೆಗೆ ಸೂಕ್ತ ನಿರ್ದೇಶನ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಹ ನಿರ್ಮಾಪಕರು ಕೂಡ ಹಾಕೊಳ್ಳಲಾಗಿದೆ. ಒಂದ್ ಕಡೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ವಿತರಕರಿಗೂ ಸೇರಿದಂತೆ ಚಲನಚಿತ್ರದ ಒಂದು ಥಿಯೇಟರ್ಗೆ ಹೋಗಿ ಎಲ್ಲಾ ರೀತಿಯಾದಂತಹ ಸಹಾಯನ ಮಾಡ್ಕೊಂಡಿದ್ರೆ ಸಂಘಟನೆಗಳು. ಹೀಗಾಗಿ ಎಲ್ಲ ಒಂದ್ ಕಡೆ ಥಗ್ ಲೈಫ್
ಸಿನಿಮಾ ಒಂದು ರಿಲೀಸ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಇದೆ. ಒಂದ್ ಕಡೆ ಕಮಲ್ ಹಾಸನ್ ಕೂಡ ಯಾವುದೇ ರೀತಿಯಾದಂತ ಸ್ಪಷ್ಟೀಕರಣವನ್ನ ಕೊಡ್ತಾ ಇಲ್ಲ, ಕ್ಷಮೆನೂ ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಕ್ಷಮೆ ಕೇಳಿದ್ರೆ ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ 2 ದಿನಗಳು ಬಾಕಿ ಇರೋದ್ರಿಂದ ಕ್ಷಮೆ ಕೇಳಿದ್ರೆ ಅದಕ್ಕೂ ಕೂಡ ಕೆಲವೊಂದಷ್ಟು ತಯಾರಿನ ಮಾಡ್ಕೋಬೇಕಾಗುತ್ತೆ. ಯಾವ್ದು ಕ್ಷಮೆ ಕೇಳಿದ ತಕ್ಷಣ ನಾವು ಬಿಡೋದಿಲ್ಲ ಅಂತಾನೂ ಕೂಡ ಹೋರಾಟ ವ್ಯಕ್ತವಾಗ್ತಿದೆ. ಹಾಗೆ ಇವತ್ತು ಕೂಡ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿರೋದ್ರಿಂದ ಈಗ ಪ್ರತಿವಾದ ಆಲಿಸಿದ ನಂತರ ಹೈಕೋರ್ಟ್ ಯಾವ ನಿರ್ದೇಶನವನ್ನ ಕೊಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಒಂದ್ ಕಡೆ ಕಮಲ್ ಹಾಸನ್ ಕೂಡ ಹೈಕೋರ್ಟ್ ಇಂದ ಏನ್ ಡಿಸಿಷನ್ ಬರುತ್ತೆ ಅನ್ನೋದು ಕೂಡ ಅವರು ಕೂಡ ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಕ್ಷಮೆ ಕೇಳಿದ್ರೇನೆ ಇದಕ್ಕೆ ಒಂದು ಮುಕ್ತಿ ಸಿಗುತ್ತಾ, ಅಥವಾ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಸಿನಿಮಾ ಬಿಡೋದು ರಿಲೀಸ್ಗೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಕೂಡ ಕರ್ನಾಟಕದ ಕೆಲವೊಂದಷ್ಟು ಸಂಘಟನೆಗಳು ಕೂಡ ಆಕ್ರೋಶನ ವ್ಯಕ್ತವನ್ನ ಮಾಡ್ತಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಅಜಯ್ ತಮ್ಮ ಡೀಟೇಲ್ಸ್ಗೆ. ಇದನ್ನ ಏನಂತಾರೆ ಗೊತ್ತಾ, ಒಣಗತ್ತು ಒಣಜಂಬ ಅಂತಾರಲ್ಲ ಹಂಗಂತಾರೆ ಕಮಲ್ ಹಾಸನ್ ವಿಚಾರದಲ್ಲಿ. ನೋಡೋಣ ಏನೇನಾಗುತ್ತೆ ಅಂತ, ತಡೀರಿ. ಇನ್ನು ಹೈಕೋರ್ಟ್ಗೆ ನಿರ್ಮಾಪಕರು ಹೋಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸರ್ಕಾರದ ಪ್ರತಿನಿಧಿಯಾಗಿ ಪತ್ರವನ್ನ ಬರೆದಿದ್ದೆ. ವಾಣಿಜ್ಯ ಮಂಡಳಿ ಒಳ್ಳೆಯ ನಿರ್ಧಾರವನ್ನ ತಗೊಂಡಿದೆ. ನಮ್ಮ ನಿಲುವನ್ನ ನಾವು ಕೋರ್ಟ್ಗೆ ತಿಳಿಸ್ತೀವಿ. ಮುಂದೆ ಏನಾಗುತ್ತೆ ಈಗಲೇ ಹೇಳಕ್ಕಾಗತ್ತಾ? ನೋಡೋಣ ಕೋರ್ಟ್ ಏನೇನು ಮಾಡುತ್ತೆ, ವಿಚಾರಣೆ ಹೇಗಾಗುತ್ತೆ, ಅವ್ರ ಪರ ವಕೀಲರು ಏನಂತ ವಕಾಲತ್ತು ವಹಿಸ್ತಾರೆ, ನಾವು ನಮ್ಮ ವಾದವನ್ನ ನಾವು ಮಂಡಿಸ್ತೀವಿ. ಆಮೇಲೆ ಏನಾಗುತ್ತೆ ನೋಡೋಣ. ಸರ್ಕಾರದ ಪ್ರತಿನಿಧಿಯಾಗಿ ನನ್ನ ಕೆಲಸವನ್ನ ನಾನು ಮಾಡಿದ್ದೆ. ಕನ್ನಡದ ಬಗ್ಗೆ ಅವಹೇಳನಕಾರಿ, ನಮ್ಮಿಂದಲೇ ನೀವು ಅನ್ನುವಂತಹ ದರ್ಪ ಇವೆಲ್ಲವೂ ತೋರಿಸಿದ್ರು. ಹಾಗಾಗಿ ನಮ್ಮ ನಿಲುವನ್ನ ನಾವು ವ್ಯಕ್ತಪಡಿಸಿದ್ವಿ. ಮುಂದೇನಾಗತ್ತೆ ನೋಡೋಣ, ಇರಿ ಕೋರ್ಟ್ನಲ್ಲಿ ಚರ್ಚೆ ಆಗಲಿ ಅಂತ ತಂಗಡಿಗೆ, ಶಿವರಾಜ್ ತಂಗಡಿಗೆ ಮಾಹಿತಿಯನ್ನ ಹೇಳಿದ್ದಾರೆ. ಏನೋ ಕಮಲ್ ಹೈಕೋರ್ಟ್ ಹೋಗಿರುವ ವಿಚಾರ ನಮಗೆ ಗೊತ್ತಿಲ್ಲ. ಅವ್ರು ಕೋರ್ಟಿಗೆ ಹೋದ್ರೂ ಸಿನಿಮಾ ರಿಲೀಸ್ ಮಾಡೋದು ನಮ್ಮ ಕೈಲಿದೆ ಹೇಗಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿತರಕರು ಸಿನಿಮಾ ಬೇಡ ಅಂದ್ರೆ ಪ್ರದರ್ಶನ ಆಗಲ್ಲ. ಇವತ್ತು ವಿತರಕರ ಜೊತೆ ನಾವು ಚರ್ಚೆ ಮಾಡ್ತೀವಲ್ಲ. ಕಮಲ್ ಹಾಸನ್ ಊರಲ್ಲಿ ಇರಲಿಲ್ಲ, ದುಬೈನಲ್ಲಿದ್ದರು. ನಾಳೆ ಬರ್ತಾರೆ, ಬಂದ ಮೇಲೆ ಚರ್ಚೆ ಮಾಡ್ತೀವಿ, ಸರ್ಕಾರವು ನಮಗೆ ಸಪೋರ್ಟ್ ಕೊಡ್ತಾ ಇದೆ ಅಂತ ನರಸಿಂಹಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ದುಬೈಯಲ್ಲಾದರೂ ಇರಲಿ, ಮತ್ತೊಂದು ಕಡೆ ಆದರೂ ಇರಲಿ, ಎಷ್ಟೊತ್ತು ಅಂಥದ್ದೆಲ್ಲ ಹೀಗೆ ಆಯಿತು ನಿಮಗೆ ಮನಸ್ಸಿಗೆ ಬೇಜಾರಾಗಿದೆ, ನಾನು ಒಂದು ಕ್ಷಮೆ ಕೇಳ್ತೀನಿ ಅಂತ ಒಂದು 10 ಸೆಕೆಂಡ್ ವಿಡಿಯೋ ಮಾಡಿ ಹಾಕೋದು ದುಬೈಲಿದ್ರೆ ಮಾಡಿ ಹಾಕೋಕ್ಕೆ ಕಷ್ಟ ಆಗುತ್ತಾ? ಕೆಲವು ಸಂಘಟನೆಗಳು ಬಂದು ಇಲ್ಲಿ ನಮಗೆ ದೂರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ನಿಮಗೆ ಕರೆದು ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತು ಬಂದಿದ್ವಿ. ಆಲ್ರೆಡಿ ಅವರು ನಿನ್ನೆನೇ ಕೇಳ್ಕೊಟ್ಟಿದ್ದಾರೆ ನಮ್ಮ ಎಲ್ಲರ ಮುಂದೆ. ಈಗ ಅವರು ಒಂದು ಫೋಟೋ ಬಗ್ಗೆ ನಮ್ಮ ಶಂಕರ್ ರಾಮಲಿಂಗಯ್ಯ ಅವರು ಬಂದಿದ್ದಾರೆ. ಫೋಟೋದು ನಮ್ಮ ಕಮಿಟಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ನಮ್ಮ ಚೇಂಬರ್ದಲ್ಲಿ ಏನು ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಅವ್ರಿಗೆ ತಿಳಿಸ್ತು ಅಂತ ಹೇಳಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಅಷ್ಟೇ ಇದು ವಿಷಯ. ಸರ್, ಈಗ ಕಮಲ್ ಹಾಸನ್ ಅವರು ಹೈಕೋರ್ಟ್ ಈ ವಿಚಾರವಾಗಿ ಸರ್ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ಈವರೆಗೂ ಯಾವುದೇ ರೀತಿಯ ನಮಗೆ ಕಾನೂನು ಇದಾಗಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾವು ರಿಯಾಕ್ಷನ್ ಕೊಡ್ತೀವಿ. ಈಗ ಇವತ್ತಿಗೆ ನೀವು ಟೈಮ್ ತಗೊಂಡಿದ್ರಿ ಸರ್, ಇವತ್ತಿಗೆ ಬಗೆಹರಿಸ್ತೀವಿ ಅಂತ ಟೈಮ್ ತಗೊಂಡಿದ್ರಿ. ಅಲ್ಲಲ್ಲ, ಈ ಆಕ್ಚುಲಿ ಇವತ್ತು ವಿತರಕರ ಜೊತೆ ಮಾತಾಡಿ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳಿದ್ರಿ. ಈ ಮುಂದುವರೆಯುವಂತದ್ದು ಏನ್ ಅವಶ್ಯಕತೆ ಇದೆ ಅಂತ? ಇವತ್ತು ವಿತರಕರ ಜೊತೆಗೆ ಚರ್ಚೆ ಮಾಡಿದ್ವಿ. ಕಮಲ್ ಹಾಸನ್ ಊರಲ್ಲಿ ಇರ್ಲಿಲ್ಲ, ದುಬೈಯಲ್ಲಿ ಇದ್ರು. ಅವ್ರು ನಾಳೆ ಬರ್ತಾ ಇದ್ದಾರೆ. ನಾಳೆ ಬಂದ ತಕ್ಷಣ ಅವ್ರ ಹತ್ರ ಚರ್ಚೆ ಮಾಡಿ ಪ್ರೊಡಕ್ಷನ್ ಹೌಸ್ದವರು ಸಹಿತ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾಳೆ ಇತ್ಯರ್ಥಗೊಳಿಸ್ತೀವಿ ಅಂತ ವಿತರಕರ ಜೊತೆಗೆ ಮಾತಾಡಿದ್ದಾರೆ. ಈಗ ಕಮಲ್ ಹಾಸನ್ ಅವರೇ ಅಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇರುವಾಗ, ಯಾಕಂತಂದ್ರೆ ಏನು 1 ದಿವಸದ್ದಲ್ಲ 2 ದಿನದಲ್ಲ 1 ವಾರ ಆಯ್ತು. ಸೊ ಈಗ ವಿತರಕರಿಗೂ ಮನವಿ ಮಾಡಿ ಒಂದು ಪ್ರಯತ್ನ ಮಾಡಬಹುದಲ್ಲ? ಖಂಡಿತ ಅವ್ರು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಕನ್ನಡ ಸಂಘಟನೆ ಜೊತೆಗೆ ಇರ್ತೀವಿ. ನಮ್ಮ ವ್ಯಾಪಾರ ಇರ್ಬೋದು, ಆದ್ರೆ ನಾವು ಏನು ಅವರಿಂದ ಏನು ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ ಅಂತ ಅವರು ನಮ್ಗೆ ಆಶ್ವಾಸನೆ ಕೊಡ್ತಿದ್ದಾರೆ. ಸರ್, ಸಭೆಗೆ ಇಲ್ಲಿಂದ ಯಾರಾದ್ರು ಹೋಗ್ತಾರಾ ಅಂತ ಕರ್ನಾಟಕ? ಯಾವುದು ಇಲ್ಲ ಸರ್, ನಾವೇ ಹೋಗ್ತಾ ಇಲ್ಲ. ನಮ್ಮ ಪರವಾಗಿ ಅಲ್ಲಿ SIFC ಅಧ್ಯಕ್ಷರು ರವಿ ಕರಾಳ್ಕರ್ ಇದ್ದಾರೆ. ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ನಮ್ಮ ಪರವಾಗಿ ನಾವು ಎಲ್ಲ ಒಂದು ಇದು SIFC ಅಂದಾಗ ಸೌತ್ ಇಂಡಿಯನ್ ಕಾಮರ್ಸ್ 4-5 ಸ್ಟೇಟ್ ಅಲ್ಲಿ ನಾವು ಒಟ್ಟಿಗೆ ಇದ್ವಿ. CCI ಹೋಗಿದ್ದಾರೆ, ಕ್ಷಮೆ ಕೇಳದ ಇಲ್ಲ ಅಂತ ಅನಿಸ್ತಾ ಇದೆ ಸರ್. ಅದು CCI ಹೋಗಿರುತ್ತೆ ನಮ್ಮ ಗಮನಕ್ಕೆ ಇಲ್ಲ ಸರ್. ಬಂದಾಗ ನಾವು ಪ್ರತಿಕ್ರಿಯೆ ಅವ್ರು ಎಲ್ಲಿಗಾರ ಹೋಗ್ಬೋದು. ನಾವೇನು ರಿಲೀಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ನಾವೇ ಸ್ವಯಂ ಘೋಷಣೆಯಾಗಿ ನಾವು ಥಿಯೇಟರ್ಗಳಲ್ಲಿ ಹಾಕೋದಿಲ್ಲ, ವಿತರಕ ನಾನು ಇದನ್ನ ಮಾಡೋದಿಲ್ಲ, ವಿತರಣೆ ಮಾಡೋದಿಲ್ಲ ಅಂದಾಗ ಅವ್ರು ಯಾವ ರೀತಿ ನಾವು ಅವ್ರಿಗೆ ಮಾಡೋದಿಲ್ಲ, ಬ್ಯಾನ್ ಮಾಡೋದಿಲ್ಲ, ಏನು ಮಾಡಿ ಸೇಲಿಲ್ವಲ್ಲ.
ಹಾಗಾಗಿ ಕಾನೂನು ಏನ್ ಮಾಡ್ತದೆ ನಮ್ಮ ಥಿಯೇಟರ್ ಬೇರೆ ಏನೋ ನಡೀತಾ ಇದೆ, ನಾನು ಬೇರೆ ಇದನ್ನ ಅದು ತೆಗೆದುಕೊಟ್ಟಿದ್ರೆ ಹಾಕಿಲ್ಲ ಯಾರು ಬಲವಂತ ಮಾಡ್ತಾರೆ ಇಲ್ಲ. ನಾವಾಗೇ ಅದನ್ನ ಇದು ಮಾಡ್ತಾ ಇದ್ದೀವಿ. ನಾವು ಇಂಡಸ್ಟ್ರಿ ಸಮಸ್ಯೆ ಆಗಿದ್ರೆ ಬೇರೆ ಒಂಥರ ಆಗಿರೋದು, ಇದು ಭಾಷೆ ಸಮಸ್ಯೆ, ನಾಡಿನ ಸಮಸ್ಯೆ ಆಗಿರೋದ್ರಿಂದ ಸರ್ಕಾರನೂ ನಮಗೆ ಕೈ ಜೋಡಿಸ್ತಾ ಇದೆ. ಸರ್ಕಾರದವರು ನಮಗೆ ಒಂದು ಪತ್ರ ಮುಖೇನ ತಿಳಿಸಿದ್ದಾರೆ ಈ ರೀತಿ ನೀವು ಇದನ್ನ